ಫೋಕ್ಸ್, ವೆಲ್ಕಮ್ ಟು ಪ್ರತಿಧ್ವನಿ. ರಜತ್ ಗೌತಮಿ ನಡುವೆ ಬಿಗ್ ಫೈಟ್. ರಜತ್ ಕೌಂಟರ್ಗೆ ಗೌತಮಿ ಗಪ್ ಚುಪ್. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11 12ನೇ ವಾರಕ್ಕೆ ಕಾಲಿಟ್ಟಿದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 10 ಸ್ಪರ್ಧಿಗಳಿದ್ದು ಕಾಂಪಿಟೇಷನ್ ಕೂಡ ಜೋರಾಗಿಯೇ ನಡೀತಾ ಇದೆ. ಇನ್ನು ನಿನ್ನೆ ಬಿಗ್ ಬಾಸ್ ಮನೆಯಿಂದ ನಾಮಿನೇಟ್ ಆದ ಕಂಟೆಸ್ಟೆಂಟ್ಗಳಲ್ಲಿ ಶಿಶಿರ್ ಹೊರ ಬಂದಿದ್ದಾರೆ. ಇನ್ನು ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಹೌದು, ಸದಸ್ಯರೊಬ್ಬರ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದೆ. ಅವರ ಅವಶ್ಯಕತೆ ಬಿಗ್ ಬಾಸ್ ಮನೆಗಿಂತ ಕುಟುಂಬದವರಿಗೆ ಹೆಚ್ಚು ಅಗತ್ಯವಿದೆ. ಅದು ಗೋಲ್ಡ್ ಸುರೇಶ್ ಅವರ ಮನೆಯಲ್ಲಿ ಎಂದು ಬಿಗ್ ಬಾಸ್ ಹೇಳ್ತಾ ಇದ್ದಂತೆ ಗೋಲ್ಡ್ ಸುರೇಶ್ ಅವರು ಮನೆಯಿಂದ ದಿಢೀರನೆ ಹೊರಟಿದ್ದಾರೆ. ಆದರೆ ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಅವರು ನಿಜವಾಗ್ಲೂ ಹೊರ ಹೋಗಿದ್ದಾರಾ ಅಥವಾ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರಾ ಎಂಬ ಕನ್ಫ್ಯೂಷನ್ ಪ್ರೇಕ್ಷಕರಲ್ಲಿ ಮನೆ ಮಾಡಿದೆ. ಕಾರಣ, ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ಮೇಲೆ ಗೋಲ್ಡ್ ಸುರೇಶ್ ಅವರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಹೊರಬಂದಿಲ್ಲ. ಇನ್ನು ಬಿಗ್ ಬಾಸ್ನ ಇಂದಿನ ಪ್ರೋಮೋ ಹೊರಬಿದ್ದಿದ್ದು ಗೌತಮಿ ಹಾಗೂ ರಜತ್ ನಡುವೆ ಜಗಳ ಜೋರಾಗಿದೆ. ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳಿಗೂ ಕೂಡ 60 ನಿಮಿಷದ ಒಳಗೆ ಮನೆಯನ್ನ ಸ್ವಚ್ಛಗೊಳಿಸಬೇಕು ಎಂಬ ಕೆಲಸವನ್ನ ಹೇಳಿರ್ತಾರೆ. ಎಲ್ಲ ಸ್ಪರ್ಧಿಗಳು ಕೂಡ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದರೆ ರಜತ್ ಅವರು ಮಾತ್ರ ಸೋಫಾ ಮೇಲೆ ಕುಳಿತಿರ್ತಾರೆ. ಈ ಸಂದರ್ಭದಲ್ಲಿ ತ್ರಿವಿಕ್ರಮ್, ನೀನ್ ಹೀಗೆ ಕೂತಿರೋದನ್ನ ನೋಡಿದ್ರೆ ನಂಗೆ ಹೊಟ್ಟೆ ಉರಿಯುತ್ತೆ ಎಂಬ ಮಾತನ್ನ ಹೇಳ್ತಾರೆ. ಇದನ್ನು ನೋಡಿ ಸಿಟ್ಟಿಗೆದ್ದ ಗೌತಮಿ, ಡೈಲಾಗ್ ಹೊಡಿ, ಕೂತ್ಕೋ, ಒಂದಿಷ್ಟು ಹಣ್ಣು ತಿನ್ನು, ಇಷ್ಟೇ ಆಗಿದೆ ಅಂತಾರೆ. ಇದನ್ನ ಕೇಳಿಸ್ಕೊಂಡ ರಜತ್ ಕೋಪಗೊಂಡು, ಇದೇನು ನಿನ್ ಮನೆ ಅನ್ಕೊಂಡಿದ್ಯಾ, ಡ್ರಾಮಾ ಮಾಡ್ಕೊಂಡೆ 12 ವಾರಗಳನ್ನ ಕಳೆದ್ಬಿಟ್ಟೆ ಎಂಬ ಮಾತುಗಳನ್ನ ಆಡ್ತಾರೆ. ನೀವು ಡೈಲಾಗ್ ಹೊಡ್ಕೊಂಡೇ ಇದ್ದೀರಾ ಎನ್ನುವ ರೀತಿ ಗೌತಮಿ ಕೂಡ ಪ್ರತ್ಯುತ್ತರವನ್ನ ನೀಡ್ತಾರೆ. ಅದಾದ ನಂತರ ಇವರಿಬ್ಬರ ನಡುವೆ ಮಾತಿನ ಚಕಮಕಿ ಜೋರಾಗಿಯೇ ನಡೆದಿದ್ದು, ನಿನಗೆ ಆಟ ಆಡೋಕೆ ಇನ್ನೊಬ್ಬರ ಸಪೋರ್ಟ್ ಬೇಕೇ ಬೇಕು, ಇಂಡಿವಿಜುವಲ್ ಆಗಿ ಆಟ ಆಡಿ ತೋರ್ಸು ಎಂಬ ಸವಾಲನ್ನ ರಜತ್ ಹಾಕ್ತಾರೆ. ಹಾಗೂ ಬಿಗ್ ಬಾಸ್ ಮನೆಯ ಬಕೆಟ್ ಇನ್ನೊಂದು ಬಕೆಟ್ ಅನ್ನ ಹಿಡ್ಕೊಂಡಿರೋದನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಎಂಬ ಮಾತುಗಳನ್ನ ಕೂಡ ರಜತ್ ಆಡ್ತಾರೆ. ಇದೇ ವಿಚಾರವಾಗಿ ಇಬ್ಬರ ನಡುವೆ ಜಗಳ ಜೋರಾಗಿ ನಡೆಯುತ್ತದೆ. ಒಟ್ಟಿನಲ್ಲಿ ಇಷ್ಟು ದಿನ ನನಗೆ ಕೋಪ ಕಮ್ಮಿ, ನನಗೆ ಯಾರ ಮೇಲೂ ಕೂಡ ಸಿಟ್ಟಿಲ್ಲ ಎಂಬ ಮಾತುಗಳನ್ನ ಗೌತಮಿ ಆಡ್ತಾ ಇದ್ರು. ಜೊತೆಗೆ ಕಿಚ್ಚ ನಿನ್ನೆ ಕೇಳಿದ ಒಂದು ಟಾಸ್ಕ್ ಅಲ್ಲೂ ಕೂಡ ಗೌತಮಿಯವರು ನನಗೆ ಕೋಪ ಬರೋದಿಲ್ಲ ಎಂಬ ಮಾತುಗಳನ್ನ ಆಡ್ತಾರೆ. ಆದ್ರೆ ಇವತ್ತು ಗೌತಮಿಯ ವರಸೆ ಕಂಪ್ಲೀಟ್ ಚೇಂಜ್ ಆಗಿದ್ದು ಸ್ಪರ್ಧಿಗಳಿಗೆ ಮಾತ್ರವಲ್ಲ ಪ್ರೇಕ್ಷಕರಿಗೂ ಕೂಡ ಶಾಕ್ ನೀಡಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.